Hi everyone. So welcome back to ಭಾವನಾ ಶಶಿ ವ್ಲಾಗ್. ಇವತ್ತು ನಾವು ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀವಿ. ಸೊ ಅದು ಕಂಪ್ಲೀಟ್ H1B ಮೇಲೆ. H1B ಮೇಲೆ ಯಾರಿಗೆಲ್ಲ ಏನೇನು ಡೌಟ್ಸ್ ಇದೆ ಎಲ್ಲ ಈ ವ್ಲಾಗಲ್ಲಿ ಕವರ್ ಆಗುತ್ತೆ. ಸೊ ಯಾಕೆ H1B ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಯಾರು ಸ್ಪಾನ್ಸರ್ ಮಾಡ್ತಾರೆ, H1B ಅಂದರೆ ಏನು, ಈ ಥರ ಎಲ್ಲ ಒಂದು ಗ್ರೌಂಡ್ ಲೆವೆಲ್ ಕ್ವೆಶನ್ಸಿಂದ ಒಂದು ಸ್ವಲ್ಪ ಮೀಡಿಯೇಟ್ ಲೆವೆಲ್ವರೆಗೂ ಎಲ್ಲ ಕ್ವೆಶನ್ಸು ಕವರ್ ಮಾಡ್ತೀವಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಅಲ್ಲಿ ನಾನು ಆಡಿಯನ್ ಆಗಿರ್ತೀನಿ, ಶಶಿ ಗೆಸ್ಟ್ ಆಗಿರ್ತಾರೆ. ಸೊ ನಾನು ಆಡಿಯನ್ ಮೈಂಡಲ್ಲಿ ಬರುವಂಥ ಎಲ್ಲ ಕ್ವೆಶನ್ಸು ನಾನು ಇವ್ರಿಗೆ ಕೇಳ್ಕೊಂಡು ಹೋಗ್ತೀನಿ. ಸೊ ಅವರು ಆನ್ಸರ್ಸ್ ಕೊಡ್ಕೊತ ಹೋಗ್ತಾರೆ. ಸೊ ಅದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಶ್ಯೂರ್. ಓಕೆ, ಫಸ್ಟ್ ಕ್ವೆಶನ್, ಏನು H1B ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. H1B ಅನ್ನೋದು ಒಂದು ವೀಸಾ ಟೈಪ್. ಅಮೆರಿಕಾಗೆ ಯಾರ್ಯಾರು ಕೆಲಸ ಮಾಡಕ್ಕೆ ಬರ್ತಾರೆ ಹೂ ಇಸ್ ನಾಟ್ ಅನ್ ಅಮೆರಿಕನ್ ಸಿಟಿಸನ್, ಅವರು H1B ವೀಸಾಗೆ ಅಪ್ಲೈ ಮಾಡ್ತಾರೆ. ಓಕೆ, ಅಂದರೆ ಎಂಪ್ಲಾಯೀಸ್ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರಲ್ಲ. H1B ಅಪ್ಲೈ ಮಾಡಬೇಕಂದ್ರೆ US ಅಲ್ಲಿ ಆ ಕಂಪನಿ, ಆ ಎಂಪ್ಲಾಯ್ ಯಾವ ಕಂಪನಿ ಕೆಲಸ ಮಾಡ್ತಾರಲ್ಲ ಆ ಕಂಪನಿಯ ಒಂದು ಬ್ರ್ಯಾಂಚ್ ಆದರೂ ಇರಬೇಕು, ಅಥವಾ ಅದ್ರ ಮೇನ್ ಬ್ರ್ಯಾಂಚ್ ಆದರೂ ಇಲ್ಲೇ ಇರಬೇಕು. ಎನಿಥಿಂಗ್ ಇಸ್ ಫೈನ್. ಅವರು ಪೆಟಿಷನ್ನ ಫೈಲ್ ಮಾಡಬೇಕು ಗೌರ್ಮೆಂಟಿಗೆ. ಓಕೆ, ಅಂದರೆ ಅಮೇರಿಕಾದಲ್ಲಿ ನನಗೆ ಬೇಕಾಗಿರೋ ಸ್ಕಿಲ್ಸ್ ಇರೋ ಅಂಥ ಎಂಪ್ಲಾಯ್ ನನಗೆ ಸಿಗ್ತಿಲ್ಲ, ಸೊ ನಾನು ಬೇರೆ ದೇಶದಿಂದ ಕರ್ಕೊಬರ್ತೀನಿ. ಅದು ಟೆಂಪ್ರರಿ ಟೈಮ್ವರೆಗೂ. ಸೊ ಬೇರೆ ದೇಶ ಅಂದರೆ ಇಂಡಿಯಾ ಒಂದೇ ಅಲ್ಲ, ಇದು ಬೇರೆ ಎಲ್ಲ ಕಂಟ್ರಿಯವರು ಅಪ್ಲೈ ಮಾಡ್ಬೋದು. ಯಾರು ಬೇಕಾದರೂ ಹೂ ಇಸ್ ನಾಟ್ ಅನ್ ಅಮೆರಿಕನ್ ಸಿಟಿಸನ್. ಸೊ ಬಟ್ ಇಫ್ ಯು ಸಿ ದ ಹಿಸ್ಟ್ರಿ ಆಫ್ H1B, 70% ಹತ್ತತ್ರವರೆಗೂ ಇಂಡಿಯನ್ಸೇ ಇದ್ದಾರೆ. ಓಕೆ, ಇನ್ನು ಮಿಕ್ಕಿದ್ದು ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಈ ಥರ ಬೇರೆ 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 ಏಷ್ಯನ್ ಅಥವಾ ಎನಿ ಅದರ್ ಕಂಟ್ರಿ ಎಂಪ್ಲಾಯೀಸ್ ಇದ್ದಾರೆ. ಓಕೆ, ಇದರಿಂದ ಮೇಜರ್ ಬೆನಿಫಿಟ್ ಆಗ್ತಿರೋದು ಇಂಡಿಯಾದವ್ರಿಗೆ. ಸೊ ಇದು ಎಷ್ಟು ಪೀರಿಯಡ್ ಇರುತ್ತೆ ಈ H1B ಒಂದ್ಸರಿ ಫೈಲ್ ಮಾಡಿದ್ರೆ? ಅದೆಲ್ಲ ಹೇಳಿ. ಇದು ಟೆಂಪ್ರರಿ ವರ್ಕ್ ಪರ್ಮಿಟ್, ಇದು ಪರ್ಮನೆಂಟ್ ವರ್ಕ್ ಅಲ್ಲ ಇದು. ಓಕೆ, ಸೊ ನಿಮಗೆ 3 ವರ್ಷ ಟೈಮ್ ಕೊಡುತ್ತೆ US ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ. ಅದಾದಮೇಲೆ ಇನ್ನೂ ನಿಮ್ಮ ಪ್ರಾಜೆಕ್ಟ್ಸ್ ಅಥವಾ ಇನ್ನೂ ರಿಕ್ವೈರ್ಮೆಂಟ್ ಇದೆ ಅಂದರೆ ಮಾತ್ರ ನೀವು ನಿಮ್ಮ ಕಂಪನಿಯವ್ರು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ಸೊ ಮತ್ತೆ ಎಕ್ಸ್ಟೆನ್ಷನ್ ಅಂದರೆ ಮತ್ತೆ ರಿನ್ಯೂವಲ್ ಇನ್ನೊಂದು ಪೆಟಿಷನ್ ಹಾಕ್ತಾರೆ. ಮತ್ತೆ ನೀನು ಇಂಟರ್ವ್ಯೂ ಪ್ರೊಸೆಸ್ ಥ್ರೂ ಹೋಗಬೇಕು. ಅದಾದಮೇಲೆ ಅಪ್ರೂವ್ ಆಗುತ್ತೆ, ಮತ್ತೆ 3 years ಇರ್ಬೋದು ಇಲ್ಲಿ. ಸೊ ಟೋಟಲಿ 6 years. 6 years ಇದು H1B ಪ್ರಾಸೆಸ್. ಕರೆಕ್ಟ್. ಸೊ ಸೆಕೆಂಡ್ ಟೈಮ್ ರಿನ್ಯೂವಲ್ ಮಾಡಬೇಕಂದ್ರೆ ಮತ್ತೆ ಫಸ್ಟ್ ಟೈಮ್ ಇಂದ ಏನೇನು ಪ್ರೊಸೀಜರ್ ಮಾಡಿರ್ತೀವಿ ಎಲ್ಲ ಮತ್ತೆ ಮಾಡ್ತಾರೆ, ಅಥವಾ ಜಸ್ಟ್ ರಿನ್ಯೂವಲ್? ಯೂಶಲಿ ಮುಂಚೆ ಡ್ರಾಪ್ ಬಾಕ್ಸ್ ಥರ ಇತ್ತು, ಜಸ್ಟ್ ನಿಮ್ಮ ಪಾಸ್ಪೋರ್ಟ್ನ ಕೊಟ್ಟರೆ ನಿಮ್ದು ಹೊಸ ಸ್ಟ್ಯಾಂಪ್ ಹಾಕಿ ಕೊಡ್ತಿದ್ರು. ಬಟ್ ಇವಾಗ ಹೊಸ ರೂಲ್ಸ್ ಏನಂದರೆ ಇನ್ ಪರ್ಸನ್ ನಿಮ್ಮ ಕಂಟ್ರಿಗೆ ಹೋಗಿ ಅಲ್ಲಿ ಎಂಬಸಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಹೈದ್ರಾಬಾದಲ್ಲಿದೆ, ಚೆನ್ನೈ, ಡೆಲ್ಲಿ, ನಿಮ್ಗೆ ಯಾವ್ದು ಎಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಲ್ಲಿ ಹೋಗಿ ಇನ್ ಪರ್ಸನ್ ಇಂಟರ್ವ್ಯೂ, ಫಸ್ಟ್ ಟೈಮ್ ಹೇಗೆ ಇಂಟರ್ವ್ಯೂ ಮಾಡ್ತಾರೆ ಅದೇ ಥರ ಇನ್ ಪರ್ಸನ್ ಇಂಟರ್ವ್ಯೂ ಮಾಡಿ ನಾವು ರಿನ್ಯೂ ಮಾಡಬೇಕಾಗುತ್ತೆ. ಸೊ ಯಾರಿಗೆಲ್ಲ ಈ H1B ಸಿಗುತ್ತೆ? ಸೊ H1B ಅನ್ನೋದು ಇಟ್ಸ್ ನಾಟ್ ಫಾರ್ ನಾರ್ಮಲ್ ವರ್ಕರ್ಸ್, ಇಟ್ಸ್ ಓನ್ಲಿ ಹೂ ಹ್ಯಾಸ್ ಸ್ಪೆಷಲೈಸ್ಡ್ ಸ್ಕಿಲ್ಸ್. ಯಾರಿಗೆಲ್ಲ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇದೆ ಅವ್ರಿಗೆ ಮಾತ್ರ ಸಿಗುತ್ತೆ. ಯೂಶಲಿ ಇಲ್ಲಿ ಎವ್ರಿ ಇಯರ್ US ಗೌರ್ಮೆಂಟ್ ವಿಲ್ ಅಲೌ 85,000 ಅಪ್ಲಿಕೆಂಟ್ಸ್ ಆಲ್ ಓವರ್ ದ ವರ್ಲ್ಡ್. ಇಂಡಿಯಾಗೆ ಮಾತ್ರ ಅಲ್ಲ, H1B ಅಂದರೆ ಇಟ್ಸ್ ಫಾರ್ ಆಲ್ ಓವರ್ ದ ವರ್ಲ್ಡ್. ಆ 85,000 ಅಲ್ಲಿ 2 ಭಾಗ ಮಾಡ್ತಾರೆ. ಒಂದು 65,000, ಇನ್ನೊಂದು 20,000. ಸೊ ಟೋಟಲ್ ಇಸ್ 85,000. ಈ 65,000 ಫಸ್ಟ್ ಪಿಕ್ ಮಾಡ್ತಾರೆ. ಸೊ ಇದು ಹೆಂಗಾಗತ್ತೆ ಅಂದರೆ, ಲೆಟ್ಸ್ ಇಂಡಿಯಾದಿಂದ ಒಂದು 2 ಲಕ್ಷ ಜನ ಫೈಲ್ ಮಾಡ್ತಾರೆ. ಎಲ್ಲ ಎಂಪ್ಲಾಯರ್ಸ್ ಫೈಲ್ ಮಾಡಬೇಕಿದು. ಎಂಪ್ಲಾಯಿ ಡೈರೆಕ್ಟಾಗಿ ಫೈಲ್ ಮಾಡೋದಕ್ಕೆ ಬರೋದಿಲ್ಲ. ಎಂಪ್ಲಾಯರ್ ಅಂದರೆ ಕಂಪನೀಸ್. ಸೊ ನಾನು ಮುಂಚೆನೇ ಹೇಳಿದ್ನಲ್ಲ, ಕಂಪನೀಸ್ ಒಂದು ಬ್ರಾಂಚಲ್ಲಿ ಇರಲೇಬೇಕು ಅಂತ. ಸೊ ಎಂಪ್ಲಾಯರ್ಸ್ ಫೈಲ್ ಮಾಡ್ತಾರೆ, ಎಂಪ್ಲಾಯಿ ಡೈರೆಕ್ಟಾಗಿ ಫೈಲ್ ಮಾಡೋದಕ್ಕೆ ಬರೋದಿಲ್ಲ H1B ಅನ್ನೋದು. ಎಂಪ್ಲಾಯರ್ಸು ಅವ್ರ ಕಂಪನಿಯಲ್ಲಿ ಯಾರು ಬೆಸ್ಟ್ ವರ್ಕರ್ ಇರ್ತಾರೆ ಅಥವಾ ಯಾರು ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಇರ್ತಾರೆ ಅವರು ಫೈಲ್ ಮಾಡ್ತಾರೆ. ಯಾಕೆಂದರೆ ದೇ ಹ್ಯಾವ್ ಟು ಪ್ರೂವ್ ಟು ದ US ಗೌರ್ಮೆಂಟ್ ದಟ್ ದಿಸ್ ಎಂಪ್ಲಾಯಿ ಇಸ್ ಗುಡ್ ಕ್ಯಾಂಡಿಡೇಟ್, USಗೆ ಬಂದು ವರ್ಕ್ ಮಾಡಬೇಕು ಮಾಡೋಕ್ಕೆ ಅಂತ. ಸೊ ಹಾಗಾಗಿ ದೇ ವಿಲ್ ಫೈಲ್, ಎಂಪ್ಲಾಯರ್ಸ್ ಫೈಲ್ ಮಾಡ್ತಾರೆ. ಇಂಡಿಯಾದಿಂದ ಆಲ್ಮೋಸ್ಟ್ 3 ಲಕ್ಷ 4 ಲಕ್ಷ ಜನ ಫೈಲ್ ಮಾಡ್ತಾರೆ. ಬಟ್ ಸ್ಲಾಟ್ಸ್ ಇರೋದು 85,000. ಈ 85,000 ಮತ್ತೆ ಬೈಫಕೇಟ್ ಮಾಡ್ತಾರೆ 65 and 20. ಸೊ ಇದು ಹೆಂಗೆ ಮತ್ತೆ 4 lakh ಜನ ಅಪ್ಲೈ ಮಾಡಿದ್ರೆ 85,000 ಹೆಂಗೆ ತೆಗಿತಾರೆ ಅಂದರೆ ಇಟ್ಸ್ ಥ್ರೂ ಅ ಲಾಟ್ರಿ ಪ್ರೋಸೆಸ್. ಓಕೆ, ಸೊ ಇಲ್ಲಿ ಲಾಟ್ರಿ ಕಾನ್ಸೆಪ್ಟ್ ಬರೋದು, ಇಲ್ಲಿ ಲಾಟ್ರಿ ಬರುತ್ತೆ. ಸೊ US ಗೌರ್ಮೆಂಟ್ ಏನು ಮಾಡುತ್ತೆ, ಲಾಟ್ರಿ ಥ್ರೂ ಪಿಕ್ ಮಾಡ್ತಾರೆ 65,000 ಪೀಪಲ್ ರ್ಯಾಂಡಮ್ ಆಗಿ. ಇವಾಗ ರೀಸೆಂಟಾಗಿ ಕೆಲವು ಚೇಂಜಸ್ ಆಗ್ತಿದೆ, ದಟ್ ಲಾಟ್ರಿ ತೆಗಿಬೇಕು, ಬರೀ ಹೈ ವೇಜ್ ಯಾರಿಗಿರುತ್ತೆ ಅವರೇ ಪಿಕ್ ಆಗ್ಬೇಕಂತ. ಬಟ್ ಅದನ್ನ ಫೋರ್ಸ್ಗೆ ಬಂದಿಲ್ಲ. ಸೊ ಇನ್ನೂ ಅದು ಫೋರ್ಸ್ಗೆ ಬಂದಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಥವಾ ಅದ್ರ ನೆಕ್ಸ್ಟ್ ಇಯರ್ ಲಾಟ್ರಿಲಿ ಮೇ ಬಿ ಚೇಂಜ್ ಮಾಡ್ಬೋದು. ಬಟ್ ಇವತ್ವರೆಗೂ
ಥ್ರೂ ಲಾಟ್ರಿ ಪ್ರೊಸೆಸ್ ದೇ ವಿಲ್ ಪಿಕ್ ಇಟ್ ಅಪ್. ಓಕೆ. ಫಸ್ಟ್ 65,000 ಪಿಕ್ ಮಾಡ್ತಾರೆ. ಹ್ಮ್. ಇನ್ನು ಮಿಕ್ಕಿ 20,000 ಸ್ಪೆಷಲೈಸ್ಡ್ ಎಜುಕೇಷನ್ ಮಾಡಿರ್ತಾರೆ. ಯಾರೆಲ್ಲ ಮಾಸ್ಟರ್ಸ್ ಅಥವಾ ಅದಕ್ಕಿಂತ ಹೈಯರ್ ಎಜುಕೇಷನ್ PhD ಆ ಥರ ಮಾಡಿರ್ತಾರೆ ಅವ್ರು ಪಿಕ್ ಮಾಡ್ತಾರೆ. ಸೊ ಹೀಗಾಗಿ ಯಾರೆಲ್ಲ ಮಾಸ್ಟರ್ಸ್ ಮಾಡಿರ್ತಾರೆ ಅವ್ರಿಗೆ ಚಾನ್ಸಸ್ ಜಾಸ್ತಿ. ಅವ್ರು ಈ 65 ಸ್ಲಾಟಲ್ಲಿ ಇರ್ತಾರೆ, ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲೂ ಸಿಗ್ಬೋದು. ಓಕೆ. ಓಕೆ. ಸೊ ಈ ಮಾಸ್ಟರ್ಸ್ ಮಾಡಿದವ್ರಿಗೆ 2 ಸರಿ ಚಾನ್ಸ್ ಸಿಕ್ಕಂಗೆ, ಇಲ್ಲಿ ಸಿಕ್ಕರೆ ಇಲ್ಲಿ ಸಿಗ್ಬೋದು, ಇಲ್ಲಾಂದ್ರೆ ಇನ್ನೊಂದು ಚಾನ್ಸ್ ಇರುತ್ತೆ. ಓಕೆ. ಸೊ ಇದಾದ್ಮೇಲೆ ಒಂದ್ಸರಿ ಲೆಟ್ಸ್ ದೇ ಪಿಕ್ ಇಟ್ ಅಪ್. ಪ್ರತಿಯೊಬ್ಬ ಎಂಪ್ಲಾಯರೂ ಇವಾಗ ಎಂಪ್ಲಾಯಿನ ಫೈಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಒಂದು ವೇಜ್ ಲೆವೆಲ್ ಅಂತ ಇರುತ್ತೆ. ಓಕೆ. ಆ ವೇಜ್ ಲೆವೆಲ್ ಪ್ರಕಾರನೇ ಸಂಬಳ ಕೊಡಬೇಕು. ಬಿಕಾಸ್ ಎಂಪ್ಲಾಯರು ಈಸ್ ಟೆಲಿಂಗ್ ಟು US ಗೌರ್ಮೆಂಟ್, ನಾನು ಸ್ಪೆಷಲೈಸ್ಡ್ ಪರ್ಸನ್ನ ಕರ್ಕೊಂಬರ್ತಿದ್ದೀನಿ, ಆ ಸ್ಕಿಲ್ ಇರೋರು US ಅಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ US ಗೌರ್ಮೆಂಟ್ ಏನು ಹೇಳುತ್ತೆ, ಯು ಹ್ಯಾವ್ ಟು ಪೇ ಹಿಮ್ ಹೈಯರ್ ಅಲ್ವಾ, ಬಿಕಾಸ್ ಈಸ್ ಅ ಸ್ಪೆಷಲಿ ಸ್ಕಿಲ್ಡ್. ಓಕೆ. ಅವರು ವೇಜ್ ಫಿಕ್ಸ್ ಮಾಡ್ತಾರಲ್ಲ ಅದು ಜಾಸ್ತಿ ಸ್ವಲ್ಪ ಹೈ ಲೆವೆಲಲ್ಲಿ ಇರುತ್ತೆ. ಸೊ ಎವ್ರಿ ವೇಜ್ ಲೆವೆಲ್ ಮೇಲೆ ಹೋಗ್ತಾ ಇರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ವೇಜ್ ಹತ್ರ ಹೋಗುತ್ತೆ. ಸೊ ಅದೇ ಪ್ರಕಾರ ಮಿನಿಮಮ್ ಸ್ಯಾಲ್ರಿ ಎಂಪ್ಲಾಯರ್ ಕೊಡಲೇಬೇಕು. ಅಂಡರ್ಸ್ಟುಡ್. ಓಕೆ. ಓಕೆ. ಸೊ ಇಂಥವ್ರಿಗೆ ಯಾರು ಸ್ಪೆಷಲೈಸ್ಡ್ ಸ್ಕಿಲ್ ಇರ್ತಾರೆ, ಆಮೇಲೆ ಈ ಲಾಟ್ರಿ ಸಿಸ್ಟಮಲ್ಲಿ ಪಿಕ್ ಮಾಡಿಕೊಂಡು ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ, ಸೊ ಅಂಥವ್ರಿಗೆ ಮಾತ್ರ H1B ಸಿಗೋಕ್ಕಾಗುತ್ತೆ ಅಂತ ಹೇಳ್ತಿದ್ದೀರಾ? ಹಾಂ. ಒನ್ಸ್ H1B ಸಿಕ್ಕಿದ್ಮೇಲೆ ನಾವು ಇನ್ ಪರ್ಸನ್ ಇಂಟರ್ವ್ಯೂ ಕೊಡಬೇಕಾಗತ್ತೆ. ಆಮೇಲೆ ಒಂದಿನ ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ. ನಿಮ್ದೆಲ್ಲ ಬಯೋಮೆಟ್ರಿಕ್ ಲೈಕ್ ಆಧಾರ್ಗೆಲ್ಲ ಕೊಡ್ತೀವಲ್ಲ, ಬಯೋಮೆಟ್ರಿಕ್, ಐಸ್ ಇದೆಲ್ಲ ಕೊಡಬೇಕಾಗುತ್ತೆ. ಫಸ್ಟ್ ಡೇ ಅದಿರುತ್ತೆ, ಸೆಕೆಂಡ್ ಡೇ ಇನ್ ಪರ್ಸನ್ ಇಂಟರ್ವ್ಯೂ ಇರುತ್ತೆ. ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. US ಎಂಬಸಿ ಅವ್ರು ಇರ್ತಾರೆ ಇಂಡಿಯಾದೊಳಗೆ, ಅವ್ರು ಕ್ವಶನ್ಸ್ ಕೇಳ್ತಾರೆ, ಯಾಕೆ ಹೋಗ್ತಿದ್ಯಾ, ಎಲ್ಲಿರ್ತೀಯಾ, ಎಲ್ಲಿ ಕೆಲಸ ಮಾಡ್ತೀಯಾ, ನಿಂಗೆ ಎಷ್ಟು ಸಂಬಳ ಬರ್ತಿದೆ ಗೊತ್ತಾ. ಯಾಕೆಂದರೆ ಅದಕ್ಕೆ ಮುಂಚೆನೇ ನಿಮ್ಮ ಎಂಪ್ಲಾಯರ್ ಕೊಟ್ಟಿರ್ತಾರೆ, ನಿಮ್ಗೆ ಇಷ್ಟು ಸಂಬಳ ಫಿಕ್ಸ್ ಮಾಡಿದ್ದೀವಿ ಅಂತ ಎಲ್ಲ. ಇಟ್ಸ್ ಕಾಲ್ಡ್ ಲೇಬರ್ ಕಂಡೀಷನ್, LCA ಅಂತ ಬರುತ್ತೆ. ಸೊ ಅದೆಲ್ಲ ಫಿಕ್ಸ್ ಆದಮೇಲೆ ನೀನು ಇಂಟರ್ವ್ಯೂ ಎಲ್ಲ ಪ್ರೊಸೆಸ್ ಆದಮೇಲೆ ಅವ್ರು ಸ್ಟ್ಯಾಂಪ್ ಮಾಡಿ ಕೊಡ್ತಾರೆ ನಿನ್ನ ವೀಸಾ. ಆ ಸ್ಟ್ಯಾಂಪ್ ಮಾಡಿ ಕೊಡೋಕ್ಕೆ ಇಟ್ ಟೇಕ್ ಸಮ್ ಟೈಮ್, 1 ವೀಕ್ 2 ವೀಕ್ಸ್. ನೀವು ಯಾವ ಥರ ಆರ್ಡ್ರ್ ಮಾಡಿರ್ತೀರ ಆ ಥರ ಎಕ್ಸ್ಪಡೈಟ್ ಮಾಡ್ಬೋದು ಅಥವಾ ನಾರ್ಮಲ್ ಪ್ರೊಸೆಸಿಂಗು ಮಾಡ್ಬೋದು. ನಾನು ಎಕ್ಸ್ಪಡೈಟ್ ಮಾಡಿದೆ, ಸೊ ನಂಗೆ 1 ವೀಕ್ ಒಳಗೆ ಬಂತು. ನನ್ನ ವೀಸಾ ಸ್ಟ್ಯಾಂಪ್ ಮಾಡಿ ಮನೆಗೆ ಡೆಲಿವರ್ ಮಾಡ್ತಾರೆ. ಬಯೋಮೆಟ್ರಿಕ್ ಮತ್ತೆ ಇಂಟರ್ವ್ಯೂ ಮಾಡ್ತಾರಲ್ಲ, ಅಲ್ಲೇನಾದ್ರೂ ನಾವು ಫೇಲ್ ಆದರೆ ಹೋಯ್ತು ಅಂತ ಅರ್ಥ. ಓಕೆ. ಅವ್ರು ಇಷ್ಟು ದಿನ ಅದೆಲ್ಲ ಲಾಟ್ರಿ ಎಲ್ಲ ಬಂದಿರೋದು ಅದು ಎಲ್ಲ ಹೋದಂಗೆ. ಹೌದು. ಸೊ ನೀವು ಇಂಟರ್ವ್ಯೂ ಕೊಡುವಾಗ ವಿ ಶುಡ್ ಮೇಕ್ ಶ್ಯೂರ್ ನೀವು ಕರೆಕ್ಟ್ ಇದೆ, ನಿಮ್ಮ ಎಂಪ್ಲಾಯರ್ ಕರೆಕ್ಟ್ ಇದ್ದಾರೆ, ಫೇಕ್ ಎಂಪ್ಲಾಯರ್ ಅಲ್ಲ, ನಿಮ್ಮದು ಒಳ್ಳೆ ರೆಪ್ಯೂಟೆಡ್ ಕಂಪನಿಲಿ ಕೆಲಸ ಮಾಡ್ತಿದ್ದೀರಾ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅವರೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ US ಎಂಬಸಿ ಅವರು. ಅದಾದಮೇಲೆ ಅವ್ರಿಗೆ ಇನ್ನೂ ಮತ್ತೆ ಡೌಟ್ಸ್ ಇದ್ದರೆ ಮತ್ತೆ ಮೋರ್ ಕ್ವಶನ್ಸ್ ಕೇಳ್ತಾರೆ. ಅದಾದಮೇಲೆ ರಿಜೆಕ್ಟು ಮಾಡ್ಬೋದು, ಅಪ್ರೂವ್ ಮಾಡ್ಬೋದು. ಲಾಟ್ರಿ ಡಸಂಟ್ ಮೀನ್ ನೀವು US ಬರ್ತಿದ್ದೀರಾ ಅಂತ ಅಲ್ಲ. ಲಾಟ್ರಿ ಓನ್ಲಿ ಮೀನ್ಸ್ ಯು ಆರ್ ಸೆಲೆಕ್ಟೆಡ್ ಟು ಕಮ್, ಬಟ್ ಅಲೋ ಮಾಡೋದ ಬೇಡ ಸ್ಟಿಲ್ US ಗವರ್ಮೆಂಟ್ ತಗೊಳುತ್ತೆ. ಅವ್ರ ಎಂಬಸಿ ಅವರು ದೇ ವಿಲ್ ಟೇಕ್ ಎ ಕಾಲ್. ಸೊ ಇಲ್ಲಿ ಇಂಡಿಯಾ ಗವರ್ಮೆಂಟ್ ಇಂದ ಮಾಡುವಂಥದ್ದು ಏನೂ ಇಲ್ಲ, ಎಲ್ಲ US ಗವರ್ಮೆಂಟ್ ಮಾಡಬೇಕು. ಅಂದರೆ ನೀವು ಯಾವ ಕಂಟ್ರಿಗೆ ಹೋಗ್ಬೇಕು ಅನ್ಕೊಂತೀರಾ ಆ ಗವರ್ಮೆಂಟ್ ಅವರು ಎಲ್ಲ ಆ್ಯಕ್ಷನ್ ತಗೊಳಕ್ಕಾಗೋದು. ಓಕೆ. ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದು H1B ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್? ಇವಾಗ H1B ಇಲ್ಲಾರ್ದಂಗೆ ಇಂಡಿಯಾದಲ್ಲಿ ಇದ್ದು ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ, ಮತ್ತೆ H1B ತಗೊಂಡು US ಬಂದು ಕೆಲಸ ಮಾಡೋರಿಗೆ ಏನು ವ್ಯತ್ಯಾಸ? ಆಮೇಲೆ ಯಾವ ಥರ H1B ಇದ್ರೆ ಆ ಒಂದು ಪರ್ಸನ್ಗೆ ಹೆಂಗೆ ಬೆನಿಫಿಟ್ ಆಗುತ್ತೆ? ನಮ್ಗೆ ಎಲ್ಲರಿಗೂ US ಬಗ್ಗೆ ಗೊತ್ತು. ಇಲ್ಲಿ ಡಾಲರ್ಸ್ ಅಲ್ಲಿ ಇರುತ್ತೆ ನೋಟ್ಸ್, ಇಂಡಿಯಾದಲ್ಲಿ ರುಪೀಸಲ್ಲಿ ಇರುತ್ತೆ. ಹೌದು. ಡಾಲರ್ಸ್ಗೂ ರುಪೀಸ್ಗೂ ತುಂಬ ವ್ಯತ್ಯಾಸ ಇದೆ. $1 ಇಸ್ 88 ರುಪೀಸ್ ಇವತ್ತು. ಕರೆಕ್ಟ್. ಸೊ ನೀವು ಡಾಲರ್ಸಲ್ಲಿ ಅರ್ನ್ ಮಾಡೋದ್ರಿಂದ ನೀವು ಅದನ್ನು ರುಪೀಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಮಲ್ಟಿಪ್ಲೈ ಬೈ 88 ಆಗುತ್ತೆ. ಕರೆಕ್ಟ್. ರೈಟ್. ಲೆಟ್ಸ್ ಸೇ ನೀವು ಒಂದು 5,000 ದುಡಿತೀರಾ, ಇಲ್ಲಿ 5,000 ಇಂಟು 88 ಮಾಡಿದ್ರೆ ಆಲ್ಮೋಸ್ಟ್ 4.5 lakhs ಹತ್ರ ಬರುತ್ತೆ. ಸೊ ನಿಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಇವಾಗ ಇಂಡಿಯಾದಲ್ಲಿ ಯಾರೋ ಒಬ್ರು ಇದ್ದಾರೆ ಇಂಜಿನಿಯರು, ಅವ್ರಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತಿದೆ ಅಂದ್ಕೊಂಡು, ಅದೇ ಅವರು US ಬರ್ತಾರೆ H1Bಲಿ, ಅದೇ ಸೇಮ್ ಕೆಲಸ ಮಾಡೋದಕ್ಕೆ ಇಲ್ಲಿ ಜಾಸ್ತಿ ಪೇ ಮಾಡ್ತಾರೆ. ಲೆಟ್ಸ್ ಸೇ ಒಂದು 5,000 ಪೇ ಮಾಡ್ಬೋದು ಅಥವಾ 6,000 ಪೇ ಮಾಡ್ಬೋದು ಪರ್ ಮಂತ್. ಸೊ $6,000 ಇನ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ನಿಮ್ಮ ಅರ್ನಿಂಗ್ ಲೆವೆಲ್ ಮೇಲೆ ಹೋಗುತ್ತೆ ಆಟೋಮೆಟಿಕ್ಕಾಗಿ. ಸೊ 10 ವರ್ಷ ದುಡಿಯೋನು 5 ವರ್ಷದಲ್ಲೇ ದುಡಿದು ಬೇಗ ಸೆಟಲ್ ಆಗ್ಬೋದು ಅನ್ನೋ ಥರ ಇದೊಂದು ಕಾನ್ಸೆಪ್ಟ್. ಬಟ್ ಇಲ್ಲಿ ಒಂದು ಏನಂದರೆ, ಇಂಡಿಯಾದಲ್ಲಿ ಇರೋಷ್ಟು ಕಾಸ್ಟ್ US ಅಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಅಲ್ಲಿ $1 ಸಿಗೋದಿಲ್ಲ, $10 ಸಿಗುತ್ತೆ. ಹೌದೌದು. ರೈಟ್. ಸೊ ಹಾಗಾಗಿ ಅದೆಲ್ಲ ನಾವು ಕೋರಿಲೇಟ್ ಮಾಡಿದ್ರೂ ಇಂಡಿಯಾದಲ್ಲಿ ಕೆಲಸ ಮಾಡಿ ದುಡಿದು ಸೇವ್ ಮಾಡೋದಕ್ಕೂ US ಅಲ್ಲಿ ಕೆಲಸ ಮಾಡಿ ಸೇವ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದ್ರೆ US ಅಲ್ಲಿ ಇರೋದು ಒಳ್ಳೇದಾ ಅಥವಾ US ಅಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಬೇಗ ಸೇವ್ ಮಾಡ್ಕೊಂಡು ಮನೆಗೆ ಹೋಗೋದು? ಎಲ್ಲರ ಪ್ಲಾನ್ ಹೆಂಗಿರುತ್ತೆ ಅಂದ್ರೆ,
ಟೆಂಪ್ರರಿ ವರ್ಕಿಂಗ್ ಪರ್ಮಿಟ್ ಇದು ಏನು ಪರ್ಮನೆಂಟ್ ರೆಸಿಡೆನ್ಸಿ ಕೊಡಲ್ಲ ನಿಮಗೆ, ಬೇರೆ ಏನು ನಾವು ಯಾರು ಏನು ಸಿಟಿಸನ್ಸ್ ಅಲ್ಲ ಇಲ್ಲಿ. ಸಿಟಿಸನ್ಸ್ ಎಲ್ಲ ಏನೂ ಇಲ್ಲ. ಸೊ ಇಲ್ಲೆಲ್ಲ ಬರೋದು ಟೆಂಪ್ರರಿ ಕೆಲಸ ಮಾಡೋದಕ್ಕೆ ಬರ್ತಾರೆ. 6 ವರ್ಷ ಟೆಂಪ್ರರಿ, 3 ವರ್ಷ ಕೆಲಸ ಮಾಡ್ತಾರೆ, ಇನ್ನು 3 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಇನ್ನು ಕೆಲವು ಜನ ಇದ್ದಾರೆ, ಅವರು ಗ್ರೀನ್ ಕಾರ್ಡ್ ಅಂತ ಬರುತ್ತೆ, ಅದನ್ನು ಫೈಲ್ ಮಾಡ್ತಾರೆ, I-140 ಪೇಪರ್ ಫೈಲ್ ಮಾಡ್ತಾರೆ. ಆ ಫೈಲ್ ಮಾಡಿದ್ಮೇಲೆ ನಿಮ್ಮ H-1Bನ ಅನ್ಲಿಮಿಟೆಡ್ ಟೈಮ್ಸ್ ಎಕ್ಸ್ಟೆಂಡ್ ಮಾಡ್ಬೋದು ನೀವು, ಆ ಗ್ರೀನ್ ಕಾರ್ಡ್ ಪ್ರೋಸೆಸ್ ಆಗೋವರೆಗೂ. ಓಕೆ, ಆ ಗ್ರೀನ್ ಕಾರ್ಡ್ ಪ್ರೋಸೆಸಿಂಗ್ ಇವಾಗ ಲಾಂಗ್ ಕ್ಯೂ ಇದೆ, ಆಲ್ಮೋಸ್ಟ್ 100 years ಆ ಥರ ಇದೆ ಪ್ರೋಸೆಸಿಂಗ್. ತುಂಬ ಜನ ಅಪ್ಲಿಕೇಶನ್ಸ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇಟ್ಸ್ ಲೈಕ್ ನೀವು ಗ್ರೀನ್ ಕಾರ್ಡ್ಗೆ ಫೈಲ್ ಮಾಡ್ಬೋದು, ಮಾಡಿದ್ಮೇಲೆ ನಿಮ್ಮ H-1Bನ ರಿನ್ಯೂ ಮಾಡ್ತಾ ಹೋಗ್ಬೋದು ಎವ್ರಿ 3 years. ಓಕೆ, ಸೊ ಎವ್ರಿ 3 years ನೀವು ರಿನ್ಯೂ ಮಾಡ್ತಾ ಹೋದರೆ ಯು ಕ್ಯಾನ್ ಸ್ಟಿಲ್ ಸ್ಟೇ ಇಯರ್, ಬಟ್ ಸ್ಟಿಲ್ ನೀವು ಟೆಂಪ್ರರಿ ವರ್ಕರೇ ಇಲ್ಲಿ. ನಿಮಗೆ ಸಿಟಿಸನ್ಶಿಪ್ ಇರಲ್ಲ, ವೋಟಿಂಗ್ ರೈಟ್ಸ್ ಇರಲ್ಲ, ಏನೂ ಇರಲ್ಲ ಇಲ್ಲಿ. ಬಟ್ ನಿಮಗೆ ಯಾವುದು ಚೆನ್ನಾಗಿ ಅನ್ಸುತ್ತೆ? ಇಂಡಿಯಾದಲ್ಲಿ ಆ ಕಾಸ್ಟ್ ಎಲ್ಲ ಕಡಿಮೆ ಇದ್ದು, US ಅಲ್ಲಿ ಕಾಸ್ಟ್ ಎಲ್ಲ ಜಾಸ್ತಿ, ಲಿವಿಂಗ್ ಕಾಸ್ಟು, ಬಟ್ ಇಲ್ಲಿ ಜಾಸ್ತಿ ಅರ್ನ್ ಮಾಡ್ಬೋದು, ಅಲ್ಲಿ ಕಡಿಮೆ ಅರ್ನ್ ಮಾಡ್ಬೋದು. ಸೊ ಹೆಂಗಂದರೆ US ಅಲ್ಲಿ ದುಡ್ದು ಇಂಡಿಯಾದಲ್ಲಿ ಖರ್ಚು ಮಾಡಿದ್ರೆ ಗುಡ್, US ಅಲ್ಲೇ ದುಡ್ದು US ಅಲ್ಲೇ ಖರ್ಚು ಮಾಡಿದ್ರೆ ಇಟ್ಸ್ ನಾಟ್ ಗುಡ್. ಇವಾಗ ಹಂಗೆ ಆಗುತ್ತಲ್ಲ, ಇವಾಗ US ಅಲ್ಲಿ ಇದಾರೆ ಅಂದಮೇಲೆ ಇಲ್ಲೇ ದುಡ್ದು ಇಲ್ಲೇ ಖರ್ಚು ಮಾಡಕ್ಕಲ್ಲ. ಸೊ ಖರ್ಚು ಮಾಡೋದು ಅಂದರೆ ಇಟ್ಸ್ ನಾಟ್ ಡೇ ಟು ಡೇ ಖರ್ಚು ನಾವು ಇಲ್ಲೇ ಮಾಡಬೇಕಾಗತ್ತೆ. ನಮ್ಮ ದಿನಸಿ ಆಗಿರ್ಬೋದು, ಗ್ರಾಸರೀಸ್ ಎಲ್ಲ ಇಲ್ಲೇ ತೊಗೋಬೇಕಾಗತ್ತೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಮನೆ ತೊಗೋಬೇಕಂದ್ರೆ US ಅಲ್ಲಿ ಒಂದು ಡೀಸೆಂಟ್ ಮನೆ ತೊಗೋಬೇಕಂದ್ರೆ $300,000 to $400,000 ಆಗುತ್ತೆ. ಓಕೆ, 3 ರಿಂದ 4 ಕೋಟಿವರೆಗೂ ಆಗುತ್ತೆ. ಅದೇ ಒಳ್ಳೆ ಮನೆ ನಾವು ಇಂಡಿಯಾದಲ್ಲಿ ತೊಗೋಬೋದು ಅದೇ ದುಡ್ಡಿಗೆ. ಸೊ ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಬರ್ತಾರೆ, ಇಲ್ಲಿ ಕೆಲಸ ಮಾಡ್ತಾ ಇಂಡಿಯಾದಲ್ಲಿ ಮನೆ ತೊಗೋತಾರೆ. ಹೌದು, ಇಲ್ಲಿ ದುಡಿತಾ ಇರೋವಾಗಲೇ ಇಂಡಿಯಾದಲ್ಲಿ ಅಲ್ಲಿ EMI ಕಟ್ತಾ ಹೋಗ್ತಾರೆ. ಕರೆಕ್ಟ್. ಸೊ ಅವಾಗ ನಮಗೆ ಅಷ್ಟೊಂದು, ಇವಾಗ ಫಾರ್ ಎಕ್ಸಾಂಪಲ್ 1 ಕೋಟಿ ಮನೆ ತೊಗೋತಾರೆ ಅಂದ್ಕೊಳ್ಳಿ ಇಂಡಿಯಾದಲ್ಲಿ, ಲೆಟ್ಸ್ 30 years ಲೀಸ್ಗೆ ಹಾಕೊತಾರೆ. ಸೊ ತಿಂಗಳಿಗೆ $1 ಲಕ್ಷ ಏನೋ EMI ಬರ್ಬೋದು ಹತ್ತತ್ರ. ಐ ಆಮ್ ನಾಟ್ ಟೆಲಿಂಗ್ ಎಕ್ಸಾಕ್ಟ್ಲಿ, ಅಪ್ರಾಕ್ಸ್. ಆ 1 ಲಕ್ಷ ಇಂಡಿಯಾದಲ್ಲಿ ಇದ್ದು ದುಡಿಯೋದಕ್ಕೆ 1 ಲಕ್ಷ ಅವ್ನು ಬರೀ ಸಂಬಳನೇ ಬರ್ತಿರತ್ತೆ, ಅಷ್ಟೂ EMI ಕಟ್ಟೋಕ್ಕಾಗಲ್ಲ. ಅದೇ ನೀವು US ಅಲ್ಲಿದ್ದರೆ 1 ಲಕ್ಷ ಆರಾಮಾಗಿ ಸೇವ್ ಮಾಡಿ ಆ EMI ಕಟ್ಬೋದು. ಹೌದು. ಸೊ ಎನಿಬಡಿ ಹೂ ಇಸ್ ಪ್ಲ್ಯಾನಿಂಗ್, ಐ ಮೀನ್ ಹೂ ವಾಂಟ್ ಟು ಕಮ್ ಹಿಯರ್ ಆ್ಯಂಡ್ ಚೇಂಜ್ ದೇರ್ ಫ್ಯೂಚರ್, ದೇ ಕ್ಯಾನ್ ಕಮ್ ಫಾರ್ H-1B. ಓಕೆ, ಇಲ್ಲೇ ಬಂದು ಇಲ್ಲೇ ದುಡ್ದು ಇಲ್ಲೇ ಸೆಟ್ಲ್ ಆಗಬೇಕು ಅಂದರೆ ಅದು ಆಪ್ಷನು ಇದೆ, ಬಟ್ ಅದು ಅವ್ರವ್ರಿಗೆ ಬಿಡಿ, ಪರ್ಸ್ನಲ್ ಅದು. ಕ್ವೆಶನ್ ಬಂದು, ಇವಾಗ ಎಷ್ಟೊಂದು ಜನ ಇಂಡಿಯಾದಲ್ಲಿ ನಾವು ಹೋಗಬೇಕು US ಗೆ, ಅಥವಾ ನಮಗೂ H-1B ಸಿಗಬೇಕು, ನಾವು ಬೇಗ ಅಲ್ಲಿ ಒಂದು ಸ್ವಲ್ಪ ವರ್ಷ ಇದ್ದು ಕೆಲಸ ಮಾಡಿಕೊಂಡು ದುಡ್ಕೊಂಡು ಬಂದು ಸೆಟ್ಲ್ ಆಗಬೇಕು ಇಂಡಿಯಾದಲ್ಲಿ ಅಂತ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ನೀವು ಏನು ಗೈಡ್ ಮಾಡ್ತೀರಾ, ಅಥವಾ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಸಿಗ್ತಿರಲ್ಲ H-1B, ಯಾವ ಥರ ಅವರು ಯಾರಿಗೋಗಿ ಅಪ್ರೋಚ್ ಮಾಡಬೇಕು, ಅಥವಾ ಅವ್ರು ಹೆಂಗೆ ಕನೆಕ್ಟ್ ಆಗಬೇಕು? ಅದೇ ಹೇಳ್ತೀನಿ, ಎಂಪ್ಲಾಯಿ ಕೈಯಲ್ಲಿ ಏನೂ ಇಲ್ಲ. ಓಕೆ, ಎಂಪ್ಲಾಯಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಎಂಪ್ಲಾಯರ್ ನೋಟಿಸ್ ಮಾಡ್ತಾರೆ. ಅದಾದಮೇಲೆ ಫೈಲ್ ಆಗುತ್ತೆ ಅವ್ರದ್ದು H-1Bಗೆ. ಬಟ್ ಜಸ್ಟ್ ಬಿಕಾಸ್ ಎಂಪ್ಲಾಯರ್ ಫೈಲ್ ಮಾಡ್ತಾರೆ ಡಸನ್ ಮೀನ್ ಅವ್ರಿಗೆ H-1B ಸಿಗುತ್ತೆ ಅಂತ. ಇಟ್ಸ್ ಸ್ಟಿಲ್ ಅ ಲಾಟ್ರಿ ಪ್ರೊಸೆಸ್, ಇಟ್ಸ್ ಆಲ್ ಲಕ್ ಬೇಸ್ಡ್. ಬಟ್ ನಾವು ಯಾವತ್ತೂ ನಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ನಮ್ಮ ಹಾರ್ಡ್ ವರ್ಕ್ ಬಿಡಬಾರ್ದು ಯಾವತ್ತೂ. ಎವ್ರಿ ಇಯರ್ ನಾವು ಪ್ರಯತ್ನ ಪಡಬೇಕು, ಎವ್ರಿ ಇಯರ್ ಫೈಲ್ ಮಾಡಬೇಕು. ಎವ್ರಿ ಇಯರ್ ಫೈಲ್ ಮಾಡ್ತೀವಿ, ಎವ್ರಿ ಇಯರ್ ಪಿಕ್ ಆಗಿಲ್ಲ, ನೆಕ್ಸ್ಟ್ ಇಯರ್ ಮತ್ತೆ ಫೈಲ್ ಮಾಡ್ತೀವಿ. ಕೀಪ್ ಡೂಯಿಂಗ್ ದ ಹಾರ್ಡ್ ವರ್ಕ್. ಯಾವತ್ತಾದರೂ ಒಂದಿನ ಪಿಕ್ ಆಗೇ ಆಗುತ್ತೆ. ಆ ಪಿಕ್ ಆದಮೇಲೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಓಕೆ, ಸೊ ನೀವು ಹೇಳ್ತಿದ್ದೀರಾ ಪ್ರಯತ್ನ ಪಡಬೇಕು, ಒಂದ್ಸರಿ ಸಿಕ್ಕಿಲ್ಲ ಅಂದರೆ ಮತ್ತೆ ಹಾಕ್ತಾ ಇರಬೇಕು. ಸೊ ನಿಮ್ಮ ಹಾರ್ಡ್ ವರ್ಕು ಅದೇ ಥರ ಇರಬೇಕು, ಎಫರ್ಟ್ಸ್ ಹಾಕಬೇಕು, ಸೊ ನಿಮಗೆ ಸಿಗುತ್ತೆ. ಓಕೆ, ಸೊ ಇನ್ನೊಂದೇನು ಅಡ್ವಾಂಟೇಜ್ H-1Bಯಲ್ಲಿ, ನೀವು ಇವಾಗ ಯಾರೇ ಫೈಲ್ ಮಾಡಿರ್ತಾರಲ್ಲ ಎಂಪ್ಲಾಯರ್, ಲೆಟ್ಸ್ ಎ ಕಂಪನಿಯಿಂದ ನೀವು ಜಾಬ್ ತೊಗೊಂಡಿದ್ದೀರಾ, ಎ ಕಂಪನಿಯವರು ನಿಮಗೆ ಫೈಲ್ ಮಾಡಿದ್ದಾರೆ. ನೀವು ಅಲ್ಲಿ ಬರ್ತೀರಾ US-ಗೆ, ಎ ಕಂಪನಿ ಕೆಲಸ ಮಾಡ್ತೀರಾ, ನೀವು ಬಿ ಕಂಪನಿಗೆ ಹೋಗಬೇಕು. ಇನ್ನೊಂದು ಕಂಪನಿ ಇಂಡಿಯಾದಲ್ಲಿದ್ದರೆ ಜಂಪ್ ಆಗ್ತಾರಲ್ಲ, 2 years ಒಂದ್ಸರಿ, 3 years ಒಂದ್ಸರಿ. ಇಲ್ಲೂ H-1B ಇರೋರು ಬೇರೆ ಕಂಪನಿಗೆ ಜಾಯ್ನ್ ಆಗ್ಬೋದು. ಅದೇ ರೀತಿ L1 ಅಂತ ಒಂದು ವೀಸಾ ಇದೆ. ಆ L1ಅಲ್ಲಿ ನೀವು ಯಾವ ಕಂಪನಿ ಸ್ಪಾನ್ಸರ್ ಮಾಡಿರ್ತಾರೆ ಆ ಕಂಪನಿಲಿ ಮಾತ್ರನೇ ಕೆಲಸ ಮಾಡಬೇಕಾಗತ್ತೆ. ಬಟ್ H-1Bಯಲ್ಲಿ ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಯಾವ ಕಂಪನಿಗೆ ಬೇಕಾದರೂ ಕೆಲಸ ಮಾಡ್ಬೋದು, ಅವ್ರು ಆಫರ್ ಕೊಟ್ಟರೆ. H-1Bಲಿ ಯಾರ್ಯಾರು ಬಂದಿರ್ತಾರೆ, ಲೆಟ್ಸೇ ಅವ್ರಿಗೆ ಮದುವೆ ಆಗಿದೆ ಅಂದ್ಕೊಳ್ಳಿ, ಅವ್ರ ಜೊತೆ ಅವ್ರ ಹೆಂಡತಿ ಅಥವಾ ಅವ್ರ ಗಂಡನೂ ಬಂದಿರ್ತಾರೆ. ಸೊ ಅವರು ಕೆಲಸ ಮಾಡುವಾಗಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋವರೆಗೂ.
ಅವ್ರಿಗೆ ವರ್ಕ್ ಪರ್ಮಿಟ್ ಇರಲ್ಲ, ಅವ್ರನ್ನ ಡಿಪೆಂಡೆಂಟ್ ವೀಸಾ ಅಂತಾರೆ, H4 ಡಿಪೆಂಡೆಂಟ್ ವೀಸಾ. ಅದೇ ನೀವು L1 ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ, ಆ L1 ವೀಸಾದಲ್ಲಿ ಬಂದು ಅವ್ರ ಸ್ಪೌಸ್ ಬಂದರೆ ಅವ್ರು ಡೇ 1 ಇಂದ ಕೆಲಸ ಮಾಡ್ಬೋದು. ಸೊ ಇಬ್ರು ಒಂದೇ ಕಂಪ್ನಿ ಕೆಲಸ ಇಲ್ಲ, ಒಂದೇ ಕಂಪ್ನಿ ಕೆಲಸ ಮಾಡಿ ಆ ಏನು ಎಂಪ್ಲಾಯ್ ಇರ್ತಾರಲ್ಲ ಅವ್ರು ಮಾತ್ರ ಅದೇ ಕಂಪ್ನಿ ಕೆಲಸ ಮಾಡ್ಬೇಕು L1 ಅಲ್ಲಿ. ಬಟ್ ಅವ್ರ ಹೆಂಡತಿ ಅಥವಾ ಅವ್ರ ಗಂಡ ಆ ಕಡೆ ಬೇರೆ ಬಂದಿರೋರು ಅವ್ರು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ಬೋದು. ಓಕೆ. ಸೊ H1Bಗೆ L1ಗೆ ಡಿಫರೆನ್ಸಸ್ ಇದು. ಓಕೆ ಗೈಸ್, ಸೊ ನಾವು ಎಲ್ಲ ಜನರಲ್ ಕ್ವೆಶನ್ಸು ಈ ವಿಡಿಯೋಲಿ ಕವರ್ ಮಾಡಿದ್ದೀವಿ. ಹೋಪ್ ಎಲ್ಲ ಕ್ವೆಶನ್ಸ್ಗೂ ನಿಮಗೆ ಒಂದು ರೀತಿಯಾದಂಥ ಆನ್ಸರ್ಸ್ ಸಿಕ್ಕಿದೆ ಅನ್ಕೊತೀನಿ. ಸೊ ಯಾವುದೆಲ್ಲ ಕ್ವೆಶನ್ಸ್ ನಾವು ಕವರ್ ಮಾಡಿಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಬೋದು. ನಿಮ್ಗೆ ಇನ್ನೂ ಮೈಂಡಲ್ಲಿ ಬೇರೆ ಕ್ವೆಶನ್ಸ್ ಇದ್ದರೆ ಸೊ ನಾವು ಅಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಿದ್ದರೆ ವಿತ್ ರಿಯಲ್ ಎಕ್ಸ್ಪೀರಿಯನ್ಸಸ್ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇದೇ ಥರ ವ್ಲಾಗ್ಸ್ ಮಾಡ್ತೀವಿ, ವೀಡಿಯೋಸ್ ಮಾಡ್ತೀವಿ. ಸೊ ಇದರಿಂದ ನಿಮಗೂ ಎಲ್ಲ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.